ಇವಾಗ ನಿನಗ್ ಸಂತೋಷ ಆಗ್ತಿರ್ಬೇಕಲ್ಲ. ರಾಮಾಚಾರ್ಯ ಮಾಡಿದ ಹಾಲಿನ ಅಭಿಷೇಕಕ್ಕೂ ತಣ್ಣಗಾಗ್ದೇ ಇರೋ ನಿನ್ ಮನ್ಸು ಇವಾಗ ನಾನು ಹಾಕ್ತಿರೋ ಕಣ್ಣೀರಿಗಾದ್ರೂ ತಣ್ಣಗಾಗ್ಲಿ. ನೀನ್ ಸಂತೋಷವಾಗಿರು. ನೀನ್ ಸಂತೋಷವಾಗಿರು. ನಾನ್ ನಿರ್ಧಾರ ಮಾಡಾಯ್ತು. ಇನ್ಮೇಲೆ ನನ್ ಪಾಲಿಗೆ ದೇವ್ರ ಅನ್ನೋದೇ ಇಲ್ಲ. ಇನ್ಮೇಲೆ ನಾನ್ ದೀಪ ಹಚ್ಚಿ ಪೂಜೆ ಮಾಡೋದೇನೇ ಇದ್ರು ನನ್ ರಾಮಾಚಾರಿಗ್ ಮಾತ್ರ. ಅವನೇ ನನ್ ಜೀವ, ಅವನೇ ನನ್ ಭಾವ, ಅವನೇ ನನ್ ದೇವ್ರು, ಅವನೇ ನನಗೆಲ್ಲಾನು. ಓ ಕೃಷ್ಣ, ಈಗ ಸಮಾಧಾನ ಆಯ್ತಾ ನಿನ್ಗೆ? ಈಗ ಸಮಾಧಾನ ಆಯ್ತೇನೋ? ಈ ಮನೆಗೆ ಕಾವಲುಗಾರ ತರ ಇದ್ದೋ ನೀನು. ಹೆಂಡತಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಮನೆ ಬಿಟ್ಟು ಹೋದ್ಮೇಲೆ ಈ ಮನೆನು ನಿನ್ ಮನೆ, ಇಲ್ಲಿರೋನು ನಿನ್ನೋರೇನನ್ನ ಮರ್ತೋಗ್ಬಿಟ್ಟಿಯೇನೋ? ಇಲ್ಲಿ ರಾಮಾಚಾರಿ ಒಬ್ನೇ ಸಂಸಾರ ನೋಡ್ಕೋತಾ ಇದ್ನಲ್ಲ, ಅವನಿಗೇನಾದ್ರೂ ತೊಂದರೆ ಇದೆಯಾ? ನನ್ನಿಂದ ಅವನಿಗೇನಾದ್ರೂ ಸಹಾಯ ಮಾಡಕ್ಕಾಗತ್ತಂತ ಒಂದು ಸಲನಾದ್ರೂ ಯೋಚನೆ ಮಾಡಿದ್ಯಾ? ಅವನಿಗೆ ಇಲ್ಲಿ ಯಾರ್ಯಾರು ಶತ್ರುಗಳಿದ್ರು ಅವರೆಲ್ಲ ರಾಮಾಚಾರಿಗೆ ಹೇಗೆಲ್ಲ ತೊಂದರೆ ಕೊಡ್ತಾ ಇದ್ರು ಅನ್ನೋದಾದ್ರೂ ಗೊತ್ತಿದೆಯೇನೋ ನಿನ್ಗೆ? ಅಷ್ಟಕ್ಕೂ ನೀನು ರಾಮಾಚಾರಿ ಬೇರೆ ಬೇರೆ ಅಲ್ಲ ಅಲ್ವೇನೋ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಅವಳಿ ಚವಳಿ ಅಣ್ಣ ತಮ್ಮಂದ್ರು. ರಾಮಾಚಾರಿ ರಾಮನ್ ತರ ಇದ್ರೆ ನೀನು ಲಕ್ಷ್ಮಣನ್ ತರ ಅವನ್ ಜೊತೆಲಿದ್ದು ಹೆಗ್ಲು ಕೊಡ್ತೀಯ ಅನ್ಕೊಂಡ್ರೆ, ಅವನ್ ಸತ್ತಾಗ ಅವನ್ ಹೆಣ ಹೊರಕ್ಕೂ ಬರ್ಲಿಲ್ವಲ್ಲೋ ನೀನು? ಈಗ ಮಾತ್ರ ಯಾಕೆ ಬಂದಿದ್ಯಾ? ಚಾರ್ ಹೊತ್ತಿಗೆ ರಾಮಾಚಾರಿ ಜೊತೆ ಸೀತಾ ಮಾತೆ ತರ ಇದ್ರು. ಆದ್ರೆ ಇವತ್ತು ಗಂಡನ್ ಕಳ್ಕೊಂಡು ಮುತ್ತೈದೆ ಸ್ಥಾನ ಕಳ್ಕೊಂಡು ವಿಧವೆ ಆಗಿರೋದನ್ನ ನೋಡಕ್ ಬಂದಿದ್ಯಾ? ಅಂಟ್ಕೊಂಡ್ ಜೊತೆಲಿ ಹುಟ್ಟಿದ ಅಣ್ಣ ತಮ್ಮಂದ್ರು ಯಾವಾಗ್ಲೂ ಜೊತೆಲೇ ಇರ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಈ ತರ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ನಲ್ಲ. ಬೇಕು ಬೇಕು ಅಂದ್ರು ಬದುಕ್ ಬರ್ತಾನ? ನೀನು ಅವನ್ ಜೊತೆಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಕೃಷ್ಣ, ನಿನ್ನಿಂದ ಅವನನ್ನು ಕಾಪಾಡಕ್ ಆಗ್ಲಿಲ್ಲ. ಆದ್ರೆ ಅವನ್ ಸಾವಿಗೆ ಕಾರಣ ಆದವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೀನ್ ನಮ್ ಜೊತೆಲಿ ಇರ್ತೀಯಾ? ಏನು ಹಾಗೆ ನೋಡ್ತಾ ಇದೀಯಾ? ಅವನ್ ಸಾವಿಗೆ ಕಾರಣ ಯಾರು ಅಂತನ? ಅವನ್ ಸಾಯಿಸ್ತೋರ್ನ ನಾವು ಕಂಡಿಡಿಲೇಬೇಕು. ಅವ್ರು ಯಾರೇ ಆಗಿದ್ರು ಅವ್ರನ್ನಂತೂ ಸುಮ್ನೆ ಬಿಡಬಾರ್ದು. ಏನೋ ಸುಮ್ನೆ ನಿಂತಿದ್ಯಾ? ನಾನು ಹೇಳ್ತಾ ಇರೋದನ್ನ ಕೇಳಿ ನಿನ್ ರಕ್ತ ಕುದೀತಾ ಇಲ್ವಾ? ಅವ್ರು ಯಾರು ಅಂತ ಹುಡುಕಿ ಅವ್ರನ್ನ ಕೊಚ್ಚಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇಲ್ವಾ? ಸತ್ತೋಗಿರೋದ್ ಬೇರೆ ಯಾರು ಅಲ್ಲ ಕಣೋ, ನಿನ್ನ ಸ್ವಂತ ಅಣ್ಣ ರಾಮಾಚಾರಿ. ದೇವತೆ ತರ ಇರೋ ಅತ್ತಿಗೆ ಗಂಡ, ಅವ್ರ ಜೀವ, ಈ ಮನೆ ಜೀವಾಳ. ಕೃಷ್ಣ, ನಿನ್ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ ಕಣೋ. ಈ ಮನೇಲಿ ನೀನ್ ಹುಟ್ಟಿದ್ಯಾ ಅಷ್ಟೇ, ಬೆಳೆದಿಲ್ಲ. ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂತ ನನಗೆ ಗೊತ್ತು. ಆದ್ರೂ ಈ ಮನೆಯವರು ನಿನ್ನ ಮನೆ ಮಗನಾಗ ಒಪ್ಕೊಂಡಿದಾರೆ ತಾನೆ? ರಾಮಾಚಾರಿಗೆ ತೋರಿಸ್ತಾ ಇದ್ದ ಪ್ರೀತಿನ ನಿನಗೂ ತೋರಿಸ್ತಾ ಇದಾರೆ ತಾನೆ? ನಿನ್ನ ಹೆಂಡ್ತಿನ ಒಂದ್ ಮಾಡೋಕೆ ನಾನು, ಅಪ್ಪ, ಅಮ್ಮ, ಚಾರು, ಅಕ್ಕೆ, ರಾಮಾಚಾರಿ ಎಲ್ಲ ಕಷ್ಟಪಟ್ಟಿದೀವಿ ಅನ್ನೋದು ಗೊತ್ತು ತಾನೆ? ನೀನ್ ಈ ಮನೆಗೆ ಅರ್ಥಕ್ಕೆ ಬಂದಿರ್ಬೋದು, ಆದ್ರೆ ಹುಟ್ಟಾಗಿಂದ ನಿನ್ ಮೈಯಲ್ಲಿ ಅರಿತಾ ಇರೋ ರಕ್ತ ಈ ಮನೆಯವ್ರಿಗೆ ಸೇರಿದಲ್ವೇನೋ? ನಿಮ್ ಅಣ್ಣನ ಯಾರೋ ಕ್ರೂರವಾಗಿ ಕೊಂದು ಸಾಯಿಸಿದಾರೆ ಕಣೋ. ನಿನಗ್ ಕೋಪ ಅನ್ನೋದೇ ಬರ್ತಾ ಇಲ್ವಾ? ನಿನಗ್ ರೋಷ ಅನ್ನೋದೇ ಹುಕ್ಕ ಅರಿತಾ ಇಲ್ವಾ? ನಿನ್ ಮನ್ಸಲ್ಲಿ ಪ್ರೀತಿ, ಪ್ರೇಮ, ಕರುಣೆ ಇರೋದೇ ಇಲ್ವೇನೋ? ಅವೆಲ್ಲ ಇರೋದಕ್ಕೆ ನೀನ್ ರಾಮಾಚಾರಿ ಅಲ್ವಲ್ಲ, ಕಲ್ಲು ಮನ್ಸಿರೋ ಕಟಕ ಕೃಷ್ಣ ನೀನು. ಕೃಷ್ಣ ಅಂದ್ರೆ ಕೆಟ್ಟವನು. ಹೊಟ್ಟೆ ಹುರ್ಕೊಂಡು ಹೇಳ್ತಾ ಇದ್ರಿ ಕೃಷ್ಣ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡಲ್ಲ ಕೃಷ್ಣ. ಹಿಂಗೆಲ್ಲ ಬೈಬೇಡ್ವ ಮುರಾರಿ. ಯಾಕೋ ಬೈಬಾರ್ದು? ನಾನ್ ಬೈತೀನಿ. ಕಿಟ್ಟಿ ಅಂದ್ರೆ ಕೆಟ್ಟವನು. ಮುರಾರಿ ಬೇಕಾದ್ರೆ ನನಗ್ ಬೈ, ಕೃಷ್ಣಂಗ್ ಬೈಬೇಡ. ಓಹ್, ನೀನೇ ಹೊಗಳ್ಕೊತಾ ಇದೀಯಾ? ಹೌದೌದೌದೌದು. ನಿನ್ನಂತ ಸ್ವಾರ್ಥಿನ ನೀನಷ್ಟೇ ಹೊಗಳ್ಕೋಬೇಕು, ನಾವ್ಯಾರು ಹೊಗಳಲ್ವಲ್ಲ. ನಾನು ಒಂದು ಸಲ ಅಲ್ಲ 100 ಸಲ ಹೇಳ್ತೀನಿ, ಕಿಟ್ಟಿ ಕೆಟ್ಟವನು. ಕಿಟ್ಟಿ ಕೆಟ್ಟವನು. ಮುರಾರಿ ಸುಮ್ನೆ ಕೃಷ್ಣನ್ ಬಗ್ಗೆ ಏನೇನೋ ಹೇಳ್ಬೇಡ ಕಣ, ಅವ್ನ್ ತುಂಬಾ ಒಳ್ಳೆಯವನು. ಓ, ಕಿಟ್ಟಿ ಒಳ್ಳೆಯವನು ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ನೀನ್ ಯಾರು? ನಾನೇ ರಾಮಾಚಾರಿ ಕಣ.
ಏನೋ ಹೇಳ್ತಾ ಇದೀಯ ನೀನು? ಹೌದು ಕಣ, ಕೃಷ್ಣ ಅಲ್ಲ, ನಾನೇ ರಾಮಾಚಾರಿ. ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದು ಕೃಷ್ಣನೇ ಕಾರಣ ಕಣೋ. ನನ್ನನ್ನು ಕಾಪಾಡಕ್ ಹೋಗಿ ಅನ್ಯಾಯವಾಗಿ ಅವನೇ ಪ್ರಾಣ ಬಿಟ್ಬಿಟ್ಟ. ರಾಮಾಚಾರಿ, ನೀನು? ನಾವು ಅವತ್ತು ಹೋಗುವಾಗ ರಾಜಿ ಮಧ್ಯ ದಾರಿಲಿ ನಿಲ್ಲಿಸಿ ವಾಶ್ರೂಮ್ ಹೋಗ್ಬೇಕು ಅಂದ್ಲು. ವಾಶ್ರೂಮ್ ಹತ್ರ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡೋದನ್ನ ನಾನು ನೋಡಿದೆ, ಆದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಲ್ಲ. ಅವಳು ಮಾತಾಡ್ತಿದ್ದನ್ನ ನಮ್ ಕೃಷ್ಣ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಬೋಲು ರಾಜಿ. ಹಾಂದಿವೆ ಬರ್ತಾ ಇದೀವಿ ಸರ್. ಡೋಂಟ್ ವರಿ ಸರ್, ನಮ್ಗಿಂತ ಆ ರಾಮಾಚಾರಿಗೆ ತುಂಬಾ ಅರ್ಜೆಂಟ್ ಇದೆ. ಪಾಪ ಅವನ್ ಗೊತ್ತಿಲ್ಲ ಸಾಯಕ್ಕೆ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ. ಮಾಗಡಿ ರೋಡು, ಸೀಗೆಹಳ್ಳಿ ಗೇಟು, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದ್ ಬಸ್ ಡಿಪೋ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಹಳೆ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ರೆಡ್ ಕಲರ್ ಬಟ್ಟೆ ಕಟ್ಟಿರ್ತೀರಾ ತಾನೆ, ಅಲ್ಲಿಗೆ ತಾನೆ ರಾಮಾಚಾರ್ಯನ್ ಕರ್ಕೊಂಡ್ ಬರ್ಬೇಕು. ಅವ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಕರ್ಕೊಂಡ್ ಬರ್ತೀನಿ ಬಿಡಿ ಸರ್, ಆದ್ರೆ ನಂದೊಂದು ಕಂಡೀಷನ್ ಇದೆ. ಅರೆ ಕ್ಯಾ ಬೋಲೋ? ಅವನು ನನ್ ಮೇಲೆ ನಂಬಿಕೆ ಇಟ್ಟು ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿ ಬಂದು ನನ್ ಮೇಲಿನ ನಂಬಿಕೆ ಕಳ್ಕೊಳಕ್ ಮೊದ್ಲೇ ಆ ರಾಮಾಚಾರಿ ಪ್ರಾಣನ ತೆಗಿಬೇಕು. ये तुम चिंता मत करो, तुम सिर्फ उसको लेके आओ, बाकी के सब मैं देख लूंगा. हाँ. ಓಕೆ ಸರ್, ಆದಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡ್ತೀನಿ. गुड. ಏನು ಹೇಳ್ತಾ ಇದೀಯಾ? ಅಲ್ಲಿ ಕೃಷ್ಣ ಇದ್ದ ಅಂತ ಹೇಗೆ ಹೇಳ್ತೀಯಾ? ಹೌದು ಕಣ, ಅಲ್ಲಿ ರಾಜಿ ವಾಪಸ್ ಬಂದು ನಾವು ಹೊರಟ ಮೇಲೆ ಹಿಂದಿಂದ ಯಾರೋ ಅಣ್ಣ ಅಂತ ಕೂಗ್ದಂಗಾಯ್ತು. ಅದು ನಮ್ ಕೃಷ್ಣನ್ ಧ್ವನಿ ತರಾನೇ ಇತ್ತು. ಅಣ್ಣ, ಅಣ್ಣ, ರಜ್ಜಿ ಎಷ್ಟೊಳು ಖಾಲಿಯಾಗಿ ಹೋಗಿದ್ಯಲ್ಲ. ಯಾರವಳು ನಮ್ಮನ್ನ ಸಾಯಿಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಅಯ್ಯೋ ಕೃಷ್ಣ, ಅಲ್ಲ ಅವನು ಅಷ್ಟು ಕೂಗಿ ಕರಿತಾ ಇದ್ರು, ನಿನಗ್ ತಿರುಗಿ ನೋಡೋ ಮನ್ಸಾಗ್ಲಿಲ್ವೇನೋ ರಾಮಾಚಾರಿ? ಗೊತ್ತಿಲ್ಲ ಕಣ, ಕೃಷ್ಣ ಅಲ್ಲಿಗೆ ಯಾಕೆ ಬರ್ತಾನೆ ಅಂತ ನಾನು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಇವೆಲ್ಲ ತಿರುಗಿ ನೋಡೋಣ ಅಂತ ಅನ್ಕೊಂಡೆ, ಅಷ್ಟೆಲ್ಲ ರಾಜಿ ಏನೋ ಮಾತಾಡ್ಸಿ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಲು. ನಾನ್ ಬೇರೆ ಫೋನ್ ತಗೊಂಡು ಹೋಗಿರ್ಲಿಲ್ಲ ಕಣೋ. ರಾಮಾಚಾರಿ, ಕೃಷ್ಣ ಅದಕ್ಕೆ ಫೋನ್ ಮಾಡಿದ್ದ ಕಣೋ. ಹೌದಾ? ಹೌದು, ಫೋನ್ ಮಾಡಿ ನಿನ್ ಬಗ್ಗೆ ವಿಚಾರಿಸ್ತಾ ಇದ್ದ.
ಅಯ್ಯೋ ದೊಡ್ಡ ನನ್ನ ಮಗನೇ, ಫೋನ್ ಇದೆ, ಏನಕ್ಕೆ ಓಡ್ತಾ ಇದೆಯಾ? ಹಲೋ. ಅದಕ್ಕೆ ಇದು ಅಣ್ಣನ ಫೋನ್ ತಾನೆ? ಅಣ್ಣ ಇಲ್ಲಿ? ಹೌದು ಕೃಷ್ಣ, ರಾಮಾಚಾರಿ ಹೋಗ್ತಾ ಫೋನ್ ನಮ್ಮ ಮನೇಲೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸರಿ, ನಿಮ್ಮ ಹತ್ರ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳದ್ನ? ಹಾ, ಹೇಳ್ಬಿಟ್ಟೆ ಹೋದ. ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳದ್ನ? ಅದು ರಾಜಿ ಅಂತ ನಮ್ಮ ಮನೆಗ್ ಬಂದಿದಾರಲ್ಲ, ಅವ್ರ ಜೊತೆ. ನನ್ ಡ್ಯಾಡ್ ಅರೆಸ್ಟ್ ಆಗಿರೋದು ನಿನಗೆ ಗೊತ್ತಲ್ವಾ? ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಿತ್ತು. ಅದು ಅವ್ರ ಕಡೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ರಾಮಾಚಾರ್ಯನ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆ ಕೃಷ್ಣ, ಏನಾಯ್ತು? ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಅದಕ್ಕೆ ಬೇರೆ ಬಸ್ರಿ, ಅವ್ರಿಗೆ ವಿಷಯ ಹೇಳಿ ಟೆನ್ಷನ್ ಕೊಡೋದು ಬೇಡ. ಕೃಷ್ಣ, ಏನಿಲ್ಲ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಇಲ್ಲ ಇಲ್ಲ, ನೀನ್ ಸುಮ್ನೆ ಕಾಲ್ ಮಾಡೋನಲ್ಲ. ಏನಾಯ್ತು ಅಂತ ಹೇಳು. ಅಯ್ಯೋ ಏನಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವ್ ಯಾಕೆ ಅಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ? ನನಗೆ ಒಂದು ಅರ್ಜೆಂಟ್ ಫೋನ್ ಬರ್ತಾ ಇದೆ, ಅದಕ್ಕೆ ನಾನು ಆಮೇಲೆ ಮಾಡ್ತೀನಿ. ಬಾಯ್. ಕೃಷ್ಣನ್ ವಾಯ್ಸಲ್ಲಿ ಏನೋ ಟೆನ್ಷನ್ ಇತ್ತು. ಅವನೇನೋ ನನ್ನಿಂದ ಮುಚ್ಚಿಡ್ತಿದ್ದಾನೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಅಣ್ಣನ ಹತ್ರ ಫೋನು ಇಲ್ವಲ್ಲ, ಏನ್ ಮಾಡ್ಲಿ? ಮಾಗಡಿ ರೋಡು, ಸೀಗೆಹಳ್ಳಿ ಗೇಟು. ಅವಮ್ಮ ಹೇಳಿದ ಅಡ್ರೆಸ್ ಕೇಳಿಸ್ತಲ್ಲ, ಮಾಗಡಿ ರೋಡ್, ಸೀಗಳ್ಳಿ ರಸ್ತೆ, ಅಲ್ಲಿಗೆ ಹೊರಟೋಗ್ತೀನಿ. ನಾನು ಹೋಗಿದ ಕಡೆನೆ ಕೃಷ್ಣನು ಬಂದಿದ್ದಾನೆ ಅನ್ಸುತ್ತೆ. ಹೌದಾ? ಆಮೇಲೆ ಏನಾಯ್ತಾ ರಾಮಾಚಾರಿ? ಆಮೇಲೆ ಏನಾಯ್ತು ಅಂದ್ರೆ, ಅಲ್ಲಿ ನನಗೆ ಗುಂಡೆ ಇಟ್ಟು ಬಿದ್ದು ಬಿಡ್ತು. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ನಾನು ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡ್ಬಿಟ್ಟೆ ಕಣ. ಆದ್ರೆ ಕೃಷ್ಣ ಅಲ್ಲಿಗೆ ಹೇಗೆ ಹೋದ? ಅದೇ ನನಗೂ ಗೊತ್ತಾಗ್ತಿಲ್ಲ ಮುರಾರಿ. ಆದ್ರೆ ನನಗಲ್ಲಿ ಸಿಕ್ಕಿದೊಬ್ರು ಆಟೋ ಡ್ರೈವರ್ ಹೇಳಿದ್ರು, ನಿಮ್ ತರನೇ ಒಬ್ಬ ರಸ್ತೆಯಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದ ಅಂತ. ಕೃಷ್ಣ ಅಲ್ಲೇ ಯಾರನ್ನ ವಿಚಾರಿಸಿರ್ತಾನ. ಅಣ್ಣ 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 ಅಣ್ಣ, ನಿಮಿಷ. ಇದು ಇಲ್ಲೊಂದು ಹಳೆ ಫ್ಯಾಕ್ಟ್ರಿ ಇದೆ ಅಂತಲ್ಲ, ಎಲ್ಲಿ ಗೊತ್ತಾ? ಅದೇ ಫ್ಯಾಕ್ಟ್ರಿನಾ? ಇಲ್ಲೇ ನೋಡಿದ್ನಲ್ಲ ಸರ್, ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲೇ ಇದೆ. ಇದಾರೇನಾ? ಹಾ ಸರ್. ಥ್ಯಾಂಕ್ಸ್ ಸರ್. ಓಕೆ. ಕೃಷ್ಣ ನನ್ನ ಕಾಪಾಡಕ್ಕೆ ಬಂದಿರ್ತಾನೆ, ಆದ್ರೆ ನನಗೆ ಗುಂಡೆಟ್ ಬಿದ್ದು ಪ್ರಜ್ಞೆ ತಪ್ಪಿತ್ತು. ಸರ್ 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 ಎದ್ದೇಳಿ. ಹಲೋ ಸರ್ ಸರ್. ಇನ್ನೂ ಉಸಿರಾಡ್ತಾವ್ರೆ. ಸರ್ ಎದ್ದೇಳಿ.
ಹಾಗಾದ್ರೆ ಅಲ್ಲಿ ಕೃಷ್ಣ ಅಲ್ಲಿಗೆ ನನ್ನ ಕಾಪಾಡಕ್ಕೆ ಅಂತ ಬಂದಿರ್ತಾನೆ. ಕೆಂಪು ಬಾವುಟ ಅಲ್ಲಿ ರೆಡ್ ಕಲರ್ ಬಟ್ಟೆ ಕಟ್ಟಿರ್ತೀರಾ ತಾನೆ? ಅಂದ್ರೆ ಅಮ್ಮ ಹೇಳಿದ ಜಾಗ ಇದೇನಾ? ಅಣ್ಣನು ಅಲ್ಲೇ ಇರ್ತಾನೆ. ಇಲ್ಲೇ ನಾನು ಬಂದ್ರು. ಮೇಡಮ್, ನನ್ಗೊಂದು ಡೌಟ್. ಇಷ್ಟೊತ್ತಾಯ್ತಲ್ಲ ನಿನ್ಗೆ ಇನ್ನೂ ಡೌಟ್ ಬಂದಿಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಹೇಳು ಅದೇನಂತ. ರಾಮಾಚಾರಿ ಸತ್ತೋಗಿದ್ದ. ಅವನ್ ಸಾವನ್ನ ನೀವೆಲ್ಲಾ ಸೇರ್ಕೊಂಡು ಅದು ಕೊಲೆಯಲ್ಲ, ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೆ. ಆದರೆ ಇವತ್ತಲ್ಲ ನಾಳೆ ರಾಮಾಚಾರಿ ಅವರ ಮನೆಗೆ ಅದು ಆಕ್ಸಿಡೆಂಟ್ ಅಲ್ಲ, ಅದು ಕೊಲೆನೇ, ಆ ಕೊಲೆನ ಮಾಡಿರೋದು ನೀವುಗಳೇ ಅಂತ ಡೌಟ್ ಬರುತ್ತೆ. ಆ ರೀತಿ ಅವ್ರಿಗೆ ಏನಾದ್ರೂ ಡೌಟ್ ಬಂದು ರಿವೆಂಜ್ ತಗೊಳ್ಳೋದಕ್ಕೆ ನಿಮ್ಮ ಮೇಲೆ ಏನಾದ್ರೂ ತಿರುಗಿ ಬಿದ್ದರೆ? ಆ ದರಿದ್ರ ರಾಮಾಚಾರಿ ಮನೆಯವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ ಬಿಡು. ಆ ಮನೇಲಿ ಧೈರ್ಯ ಇದ್ದಿದೆ ಆ ರಾಮಾಚಾರಿಗೆ, ನನ್ನ ಬೇಬಿ ಚಾರುಗೆ. ಸತ್ತೋಗಿರೋ ರಾಮಾಚಾರಿ ಅಂತೂ ಸೇರ್ ತೀರ್ಸ್ಕೊಳೋದ್ ಬರಕ್ಕಾಗಲ್ಲ. ಇನ್ ನನ್ ಬೇಬಿ ಪಾಪ ಗಂಡನ ಕಳ್ಕೊಂಡೆ ಅಂತ ಅತ್ತು ಕೊರಗ್ತಾ ಇರ್ತಾಳೆ. ಕೊರ್ಗಿ ಸ್ವರ್ಗ ಹೋಗ್ತಾ ಇರ್ಬೇಕಾದ್ರೆ ಅವಳ ಸೋಲನ್ನ ಒಪ್ಕೊಳ್ಳೇಬೇಕು. ಆಗ ಬೇರೆ ದಾರಿ ಇಲ್ದೆ ಈ ಮೊಮ್ಮೆ ಗತಿ ಅಂತ ನನ್ನ ಹತ್ರ ಓಡೋಡ್ ಬರ್ತಾಳೆ. ಆಗ ನಾನು ನನ್ನ ಬೇಬಿನ ಸಮಾಧಾನ ಮಾಡೋ ನೆಪದಲ್ಲಿ ನನ್ನ ಕಾರ್ಯನ ಈಸಿಯಾಗಿ ಸಾಧಿಸ್ಕೊಳ್ತೀನಿ. ಹೇಗಿದೆ ನನ್ ಮಾಸ್ಟರ್ ಪ್ಲಾನ್? ಸೂಪರ್ ಆಗಿದೆ ನಿಮ್ಮ ಮನೆ ಹಾಳ ಪ್ಲಾನ್. ಜೀಕೆ, ಒಬ್ರು ಮನೆ ಹಾಳಾದ್ರೇನೆ ನಾವು ಬಾಳೋಕಾಗೋದು ಅಂದ್ರೆ ಹಾಳ್ ಮಾಡೋದ್ರಲ್ಲಿ ತಪ್ಪೇನಿದೆ? ಎಕ್ಸಾಕ್ಟ್ಲಿ ಹೇಳಿದ್ರಿ ಮನೆತ್ಯಾಜಿ. ಯು ಆರ್ 100% right. ಹಾಗಾದ್ರೆ ಕೃಷ್ಣ. ಹೌದು ಕಣ ಮುರಾರಿ, ಹೌದು, ಕೃಷ್ಣ ನನ್ನ ಕಾಪಾಡಕ್ಕೆ ಅಂತ ಬಂದಿದ್ದಾನೆ. ಇವ್ರುಗಳೆಲ್ಲ ಅವನೇ ನಾನು ಅನ್ಕೊಂಡು ನಮ್ ಕೃಷ್ಣನ್ನೇ ಸಾಯಿಸ್ಬಿಟ್ಟಿದ್ದಾರೆ. 100 ಜನಕ್ಕೆ ಹೊಡಿಯೋಕ್ ಶಕ್ತಿ ಇದ್ರು ಅವತ್ ಸುಮ್ಮನೆ ಇದ್ದು ಸತ್ತಿದ್ದಾನೆ ಅಂದ್ರೆ ನನಗೋಸ್ಕರನೇ ಕಣ. ನಾನ್ ರಾಮಾಚಾರಿ ಅಲ್ಲ, ಕೃಷ್ಣ ಅಂದ್ರೆ ನನ್ನ ಪ್ರಾಣ ಏನೋ ಉಳಿಯುತ್ತೆ, ಆದ್ರೆ ಮತ್ತೆ ಅಣ್ಣನ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ರಾಮ ಅಂದ್ಕೊಂಡು ನನ್ನನ್ನೇ ಇವ್ರು ಸಾಯಿಸ್ಬಿಡ್ಲಿ. ಈ ಪ್ರಪಂಚಕ್ಕೆ ಬೇಕಾಗಿರೋದು ನಮ್ಮ ಅಣ್ಣ ರಾಮಾಚಾರಿ, ಈ ಕಿಲ್ಲರ್ ಕಿಟ್ಟಿ ಅಲ್ಲ. ಮುರಾರಿ, ನನಗಿನ್ನೂ ಕೃಷ್ಣನ್ ಧ್ವನಿ ಕಿವಿಲೇ ಇದೆ ಕಣೋ.